ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ನಾವು ಫಿಸಿಕ್ಸ್ ಮಾಡೆಲ್ ಪೇಪರನ್ನು ಸಾಲ್ವ್ ಮಾಡೋದು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 36 to 40 ಕ್ವೆಶನ್, 5 ಮಾರ್ಕ್ ಕ್ವೆಶನ್, ಎಲ್ಲನೂ ಡಿರೈವೇಷನ್ ಥರ ಕ್ವೆಶನ್ ಇದೆ, ನೋಡೋಣ. 36 ಕ್ವೆಶನ್ನು ವೆಕ್ಟರ್ ರಿಲೇಟೆಡ್ ಕ್ವೆಶನ್. ಎರಡು ವೆಕ್ಟರ್ ಇದ್ದರೆ ಅದರ ರಿಸಲ್ಟ್ ಮ್ಯಾಗ್ನಿಟ್ಯೂಡ್ ಮತ್ತು ಡಿರೆಕ್ಷನ್ ಏನು ಅಂತ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ದ ಡಿರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಆಫ್ ಟೂ ಕನ್ಕರೆಂಟ್ ವೆಕ್ಟರ್ಸ್ ಮೇಕಿಂಗ್ an angle theta between them. ಎರಡು ವೆಕ್ಟರ್ ಇದೆ, ಅವುಗಳ ಆ್ಯಂಗಲ್ ತೀಟಾ ಆಗಿದೆ. ಕನ್ಕರೆಂಟ್ ಅಂದರೆ ಒಂದೇ ಪ್ಲೇನಲ್ಲಿದೆ. ಅದರ ರಿಸಲ್ಟ್ ಏನು, ಅದರ ಮ್ಯಾಗ್ನಿಟ್ಯೂಡ್, ರಿಸಲ್ಟಿನ ಮ್ಯಾಗ್ನಿಟ್ಯೂಡು, ರಿಸಲ್ಟಿನ ಡಿರೆಕ್ಷನ್ ಏನು ಕಂಡುಹಿಡಿಯಿರಿ ಅಂತ ಕ್ವೆಶ್ಚನ್. ಸೊ ನಾವು ಎರಡು ವೆಕ್ಟರನ್ನು ತಗೊಳ್ಳೋಣ. ಯಾವ ವೆಕ್ಟರ್? ಓ ಪಿ ಮತ್ತು ಓ ಕ್ಯೂ. ಲೆಟ್ ದೆಮ್ ರೆಪ್ರೆಸೆಂಟ್ ಟೂ ವೆಕ್ಟರ್ಸ್ ಎ ಆ್ಯಂಡ್ ಬಿ ಮೇಕಿಂಗ್ ಎನ್ ಆ್ಯಂಗಲ್ ತೀಟಾ. ಎರಡು ವೆಕ್ಟರ್ ಇಲ್ಲಿ ಎ ಮತ್ತು ಬಿ, ಅದರ ಮಧ್ಯ ಆ್ಯಂಗಲ್ ತೀಟಾ. ನೋಡೋಣ ಹೇಗಿರುತ್ತೆ ಅಂತ. ಓ ಪಿ ಇದು ವೆಕ್ಟರ್ ಎ, ಓ ಕ್ಯೂ ಇದು ವೆಕ್ಟರ್ ಪಿ. ಅವುಗಳ ಮಧ್ಯದ ಆ್ಯಂಗಲ್ ಥೀಟಾ. ಪ್ಯಾರಲೋಗ್ರಾಮ್ ಮೆಥಡ್ ಆಫ್ ವೆಕ್ಟರ್ ಅಡಿಷನ್ ಅಂತ ಒಂದಿದೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಏನು ಹೇಳ್ಬೋದು? ಓ ಎಸ್ ಇಸ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್. ಎಲ್ಲಿದೆ ಓ ಎಸ್ಸು? ಫಸ್ಟ್ ಪ್ಯಾರಲೋಗ್ರಾಮ್ ಬರೀಬೇಕು. ಪ್ಯಾರಲೋಗ್ರಾಮ್ ಬರೆಯೋದು ಅಂದರೆ ಏನು? ಈ ಲೈನಿಗೆ ಪ್ಯಾರಲಲ್ ಆಗಿ ಈ ಡಾಟೆಡ್ ಲೈನ್ ಬರೀಬೇಕು, ಈ ಲೈನು ಪ್ಯಾರಲಲ್ ಆಗಿ ಈ ಡಾಟೆಡ್ ಲೈನ್ ಬರೀಬೇಕು. ಅದೆಲ್ಲೋ ಹೋಗಿ ಮೀಟ್ ಆಗುತ್ತೆ. ಸೊ ಇಲ್ಲಿ ಮೀಟ್ ಆಗುತ್ತೆ. ಓ ಇಂದ ಆ ಪಾಯಿಂಟಿಗೆ ಒಂದು ಲೈನ್ ಎಳೆದ್ರೆ ಅದು ರಿಸಲ್ಟ್. ಸೊ ಇಲ್ಲಿ ಓ ಇಂದ ಎಸ್ಗೆ ಒಂದು ಲೈನ್ ಎಳೆದಿದ್ದೀವಿ, ಅದು ರಿಸಲ್ಟ್ ಆರ್. ಈ ಆರ್ ರಿಸಲ್ಟು ಡಿರೆಕ್ಷನ್ನು ಆಲ್ಫಾ. ಏನು ಅದರ ಅರ್ಥ? ಆರ್ ಮತ್ತು ಎ ಮಧ್ಯ ಆ್ಯಂಗಲ್ಲು ಆಲ್ಫಾ. ಈ ಕ್ವೆಶನ್ ಏನಿಲ್ಲಿ? ಕ್ವೆಶನ್ನು ಆರ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡೀರಿ, ಆರ್ದು ಡಿರೆಕ್ಷನ್ ಕಂಡುಹಿಡೀರಿ. ಆರ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡೀರಿ ಅಂದರೆ ಏನು? ಓ ಎಸ್ ಈ ಲೈನಿದು ಉದ್ದ ಎಷ್ಟಿದೆ ಅದನ್ನು ಕಂಡುಹಿಡೀರಿ ಅಂತ. ಆರಿನ ಮ್ಯಾಗ್ನಿಟ್ಯೂಡ್ ಕಂಡುಹಿಡೀರಿ ಅಂದರೆ ಲೈನ್ ಉದ್ದ ಓ ಎಸ್ ಎಷ್ಟಿದೆ ಅಂತ ಕಂಡುಹಿಡೀರಿ ಅಂತ. ಆರಿನ ಆ್ಯಂಗಲ್ ಏನು? ಅದು ಆಲ್ಫಾ ಕಂಡುಹಿಡೀರಿ ಅಂತ. ಸೊ ಇದು ಎರಡು ಎಕ್ಸ್ಪ್ರೆಷನನ್ನು ಕಂಡುಹಿಡಿಯಬೇಕು. ಸೊ ಇದನ್ನು ನೋಡೋಣ ಹೇಗೆ ಕಂಡುಹಿಡಿಯೋದು ಅಂತ. ಎ ಪ್ಲಸ್ ಬಿ ಅದನ್ನು ಕಂಡುಹಿಡಿಬೇಕೀಗ. ಫಸ್ಟ್ ನಾವೊಂದಷ್ಟು ಕನ್ಸ್ಟ್ರಕ್ಷನ್ಸನ್ನು ಮಾಡ್ಕೋಬೇಕಾಗತ್ತೆ ಇದನ್ನು ಸಾಲ್ವ್ ಮಾಡೋಕ್ಕೆ. ಸ್ಟೆಪ್ 1 ಇಸ್ ಡ್ರಾ ಕನ್ಸ್ಟ್ರಕ್ಷನ್ಸ್. ಯಾವ ಕನ್ಸ್ಟ್ರಕ್ಷನ್? ಲೆಟ್ ಅಸ್ ಡ್ರಾ ಎಸ್ ಎನ್ ನಾರ್ಮಲ್ ಟು ಒ ಪಿ. ಎಸ್ ಎನ್ ಅನ್ನು ಒ ಪಿಗೆ ನಾರ್ಮಲ್ ಆಗಿ ಡ್ರಾ ಮಾಡೋಣ. ಎಲ್ಲಿ ಎಸ್ ಎನ್ ಮಾಡೋದು? ಎಸ್ಸಿಂದ ಶುರುವಾಗಿ ಕೆಳಗೆ ಹೋಗಿ ಈ ಪಾಯಿಂಟಲ್ಲಿ ಜಾಯಿನ್ ಆಗೋ ಥರ ಎಸ್ಸಿಂದ ಒಂದು ಸ್ಟ್ರೈಟ್ ಲೈನ್, ವರ್ಟಿಕಲ್ ಲೈನ್ ಎಳೆಯೋದು. ಅದು ಒ ಪಿನ ಎಳೆದರೆ ಇಲ್ಲಿ ಎನ್ನಲ್ಲಿ ಜಾಯಿನ್ ಆಗುತ್ತೆ. ಈ ಆ್ಯಂಗಲ್ಲು 90 ಡಿಗ್ರಿ, ಅದಕ್ಕೆ ಇದನ್ನು ನಾರ್ಮಲ್ ಅಂತ ಹೇಳ್ತೀವಿ. ಇದು ಕನ್ಸ್ಟ್ರಕ್ಷನ್. ಅದರ ಅರ್ಥ ಏನು? ಎಸ್ ಪಿ ಎನ್ ಇಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಯಾವುದು? ಎಸ್ ಪಿ ಎನ್ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ಆ್ಯಂಗಲ್ಲು ತೀಟಾ. ಯಾಕೆ ಆ್ಯಂಗಲ್ ತೀಟಾ? ಯಾಕಂದರೆ ಈ ಲೈನ್ಗೆ ಪರ್ಪೆಂಡಿಕ್ಯುಲರ್ ಪ್ಯಾರಲಲ್ ಆಗಿದೆ. ಅದರ ಅರ್ಥ ಈ ಆ್ಯಂಗಲ್ಲು ಸೇಮ್ ಇರುತ್ತೆ. ಸೊ ತೀಟಾ ಇದೆ. ಸೊ ಈ ಚಿಕ್ಕ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯೂಸ್ ಮಾಡಿಕೊಂಡು ನಾವು ಈ ಪಿ ಎನ್ ವ್ಯಾಲ್ಯೂ, ಎಸ್ ಎನ್ ವ್ಯಾಲ್ಯೂ ಕಂಡುಹಿಡಿಯೋದು. ಈಗ ಸೈನ್ ತೀಟಾ ಯೂಸ್ ಮಾಡೋದು. ಸೈನ್ ತೀಟಾ ಅಂದರೆ ಏನು?
ಆಪೋಸಿಟ್ ಸೈಡ್ ಬೈ ಹೈಪಾಟಿನಸ್. ಸೊ ಇಲ್ಲೇ ಆಪೋಸಿಟ್ ಸೈಡ್ ಯಾವುದು? ಥೀಟಾ ಆಪೋಸಿಟ್ ಸೈಡ್ SN, ಹೈಪಾಟಿನಸ್ ಏನು? PS. ಸೊ ಈ PS ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಅಂದ್ರೆ ಮೆಥಡ್ ಇದೆಯಾ? PS ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಇಸ್ B. ಯಾಕೆ? ಯಾಕಂದರೆ PS ಇಸ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಟು OQ. ಸೊ PS ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಏನಾದರೂ ಮೆಥಡ್ ಇದೆಯಾ? PS ವ್ಯಾಲ್ಯೂ ಈಸ್ B ಆಸ್ PS ಇಸ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಟು OQ. OQ ಏನು? OQ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ B. ಸೊ ಈ PS ಲೈನು OQ ಲೈನ್ಗೆ ಪ್ಯಾರಲಲ್ ಆಗಿದೆ ಪ್ಲಸ್ ಈಕ್ವಲ್ಲು ಆಗಿದೆ. ಯಾಕಂದರೆ ಪ್ಯಾರಲೋಗ್ರಾಮ್ ಅಲ್ವಾ? ಆ OQ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ B. ಸೊ PS ವ್ಯಾಲ್ಯೂ ಕೂಡ B ಆಗಿರಬೇಕು. ಅದನ್ನು ಯೂಸ್ ಮಾಡಿಕೊಂಡ್ರೆ ನಾವು ಏನಂತ ಹೇಳ್ಬೋದು? ಈ ಈಕ್ವೇಷನ್ನಲ್ಲಿ PS ವ್ಯಾಲ್ಯೂ B ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ SN ವ್ಯಾಲ್ಯೂ B ಸೈನ್ ಥೀಟಾ ಅಂತ ತೋರಿಸ್ಬೋದು. ಅದೇ ಥರ PN ಅನ್ನು PS ಕಾಸ್ ಥೀಟಾ ಅಥವಾ B ಕಾಸ್ ಥೀಟಾ ಅಂತ ತೋರಿಸ್ಬೋದು. ಏನದರ ಅರ್ಥ? ಅದರ ಅರ್ಥ ಈ ವರ್ಟಿಕಲ್ ಲೈನು B ಸೈನ್ ಥೀಟಾ, ಈ ಹಾರಿಜಾಂಟಲ್ ಡಾಟೆಡ್ ಲೈನು B ಕಾಸ್ ಥೀಟಾ. ಇದು ಡಿರೈವೇಷನ್ ಮುಂದೆ ಯೂಸ್ ಮಾಡ್ತೇವೆ. ಸೊ ಅದನ್ನು ಇನ್ನೊಂದು ಸಲ ಹೇಳಿದ್ರೆ ಈ OP ವ್ಯಾಲ್ಯೂ A, ಈ PN ವ್ಯಾಲ್ಯೂ B ಕಾಸ್ ಥೀಟಾ ಮತ್ತು ಈ SN ವ್ಯಾಲ್ಯೂ B ಸೈನ್ ಥೀಟಾ. ಈಗ ಸ್ಟೆಪ್ 2 ಏನಂದರೆ ರಿಸಲ್ಟ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು. ವಿ ಹ್ಯಾವ್ ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟ್ R. ಮ್ಯಾಗ್ನಿಟ್ಯೂಡ್ ಅಂದರೆ ಏನು? ಇಟ್ ಈಸ್ ಈಕ್ವಲ್ ಟು OS. ಸೊ OS, R magnitude will be same as length of OS. ಈ OS ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು? ನಾವು ಆವಾಗ ONS ಆ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಯೂಸ್ ಮಾಡಿಕೊಂಡು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು ಕಂಡುಹಿಡಿಯೋದು. ನೋಡೋಣ. ಸೊ ಆ ದೊಡ್ಡ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡ್ರೆ ಹೈಪಾಟಿನಸ್ಸು OS, ಒಂದು ಸೈಡು ON, ಇನ್ನೊಂದು ಸೈಡು SN. ಪೈಥಾಗರಸ್ ಥಿಯರಮ್ ಹಾಕಿದ್ರೆ ಈ ಥರ ಬರುತ್ತೆ ಈಕ್ವೇಷನ್. ಬಟ್ ಆ ON ಅನ್ನು ನಾವು OP ಮತ್ತು PN ಅಂತ ಬರಿಬೋದು. ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಸಿಗುತ್ತೆ? A ಪ್ಲಸ್ B ಕಾಸ್ ಥೀಟಾ ಸ್ಕ್ವೇರ್ ಪ್ಲಸ್ B ಸೈನ್ ಥೀಟಾ ಸ್ಕ್ವೇರ್ ಅಂತ ಸಿಗುತ್ತೆ. ಏನು ಮಾಡಿದ್ದೀವಿ? OP ಬದಲು A ಹಾಕಿದ್ದೀವಿ, PN ಬದಲು B ಕಾಸ್ ಥೀಟಾ ಹಾಕಿದ್ದೀವಿ, SN ಬದಲು B ಸೈನ್ ಥೀಟಾ ಹಾಕಿದ್ದೀವಿ. OP ಬದಲು A, PN ಬದಲು B ಕಾಸ್ ಥೀಟಾ, SN ಬದಲು B ಸೈನ್ ಥೀಟಾ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಈಕ್ವೇಷನ್ ಸಿಗುತ್ತೆ. ಇದನ್ನು A ಪ್ಲಸ್ B ಹೋಲ್ ಸ್ಕ್ವೇರ್ ಥರ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ. ಈ B ಸ್ಕ್ವೇರನ್ನು ಕಾಮನ್ ತೊಗೊಂಡು ಕಾಸ್ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ 1 ಅಂತ ತೊಗೊಂಡ್ರೆ ಬರೀ B ಸ್ಕ್ವೇರ್ ಉಳ್ಕೊಳುತ್ತೆ. ಸೊ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಪ್ಲಸ್ 2AB ಕಾಸ್ ಥೀಟಾ ಆಯಿತು. ಅಲ್ಲಿಗೆ ಏನು ಹೇಳ್ಬೋದು? ಮ್ಯಾಗ್ನಿಟ್ಯೂಡ್ ಇಸ್ OS ವಿಚ್ ಇಸ್ ಸ್ಕ್ವೇರ್ ರೂಟ್ ಆಫ್ ಆ ಎಕ್ಸ್ಪ್ರೆಷನ್. ಯಾಕೆ? ಇದು OS ಸ್ಕ್ವೇರ್, ನಮಗೆ ಬೇಕಾಗಿರೋದು OS. ಸೊ ಅದಕ್ಕೆ ಸ್ಕ್ವೇರ್ ರೂಟ್ ತೊಗೋಬೇಕು. ಇದು ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಹೆಂಗೆ ಕಂಡುಹಿಡಿಯೋದು?
ಅದು ಸೆಕೆಂಡ್ ಪಾರ್ಟ್ ಅಲ್ವಾ. ವಿ ಹ್ಯಾವ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಆರ್. ಡೈರೆಕ್ಷನ್ ಕಂಡುಹಿಡಿಯೋಕ್ಕೆ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಆರ್ ಇಸ್ ಆಲ್ಫಾ. ಅದೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಟ್ಯಾನ್ ಆಲ್ಫಾ ತೊಗೊಂಡ್ರೆ ಎಸ್ ಎನ್ ಬೈ ಓ ಎನ್. ಎಸ್ ಎನ್ ಏನು? ಪಿ ಸೈನ್ ತೀಟಾ. ಓ ಎನ್ ಎ ಪ್ಲಸ್ ಬಿ ಕಾಸ್ ತೀಟಾ. ನಾವೆಲ್ಲ ನೋಡಿದ್ವಿ. ಸೊ ಇದು ಟ್ಯಾನ್ ಆಲ್ಫಾ. ನಾವು ಒಂದ್ಸಲಿ ಟ್ಯಾನ್ ಆಲ್ಫಾ ಸಿಕ್ಕರೆ ಆಲ್ಫಾ ತೊಗೋಬೋದು. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿರೆಕ್ಷನ್ ಆಫ್ ಆರ್. 36ನೇ ಕ್ವೆಶನ್. 37ನೇ ಕ್ವೆಶನ್ ಏನು ಅಂತ ನೋಡೋಣ. State and prove the law of conservation of linear momentum using Newton's laws of motion. Law of conservation of linear momentum ಏನು ಹೇಳುತ್ತೆ? The total momentum of an isolated system of interacting particles is conserved. Total momentum ಕನ್ಸರ್ವ್ ಆಗುತ್ತೆ ಅಂತ ಹೇಳುತ್ತೆ. ಇದಕ್ಕೆ ಪ್ರೂಫು ಎರಡು ಬಾಡಿ ತಗೊಳ್ಳೋದು. ಕನ್ಸಿಡರ್ ಟೂ ಬಾಡೀಸ್ ಎ ಆ್ಯಂಡ್ ಬಿ ವಿತ್ ಇನಿಷಿಯಲ್ ಮೊಮೆಂಟಾ ಪಿ ಎ ಆ್ಯಂಡ್ ಪಿ ಬಿ. ಅಂದರೆ ಎದು ಮೊಮೆಂಟಮ್ಮು ಪಿ ಎ, ಬಿದು ಮೊಮೆಂಟಮ್ಮು ಪಿ ಬಿ. The bodies collide, get apart with a final momenta P dash A and P dash B. So ಒಂದ್ಸಲಿ collision ಆದಮೇಲೆ Aದು momentum will become P dash A, Bದು momentum will become P dash B. So Newton's second law ಏನು ಹೇಳುತ್ತೆ? Newton's second law, the rate of change of momentum of a body is directly proportional to the applied force. The F is equal to ma ಅಥವಾ F is equal to rate of change of momentum. So rate of change of momentum ಅಂದರೆ ಏನು ನೋಡೋಣ. ಸೊ ಇಲ್ಲಿ ಚೇಂಜ್ ಆಫ್ ಮೊಮೆಂಟಮ್ ಇಸ್ ಪಿ ಡ್ಯಾಶ್ ಎ ಮೈನಸ್ ಪಿ ಎ. ಅದನ್ನು ಟೈಮಿಂದ ಡಿವೈಡ್ ಮಾಡಿದ್ರೆ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಗುತ್ತೆ. ಸೊ ಇಲ್ಲೇನು ಮಾಡಿದ್ದೀವಿ? ಆ ಟೈಮನ್ನು ಫೋರ್ಸ್ ಜೊತೆ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀವಿ. ಸೊ ಫೋರ್ಸ್ ಮಲ್ಟಿಪ್ಲೈಡ್ ಬೈ ಟೈಮ್ ಈಸ್ ಈಕ್ವಲ್ ಟು ದಿಸ್ ಅಂತ, ಚೇಂಜ್ ಇನ್ ಮೊಮೆಂಟಮ್ ಅಂತ. ಸೊ ಪಾರ್ಟಿಕಲ್ ಬಿ ಇದೇನು ಗತಿ? ಪಾರ್ಟಿಕಲ್ ಬಿದು change in momentum is equal to the force experienced by particle B. So this is force experienced by particle A. So ಇವೆರಡಿದೆ. ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳುತ್ತೆ? So Newton's third law of motion says force on A by B is equal to and opposite force on B by A. ಅದರ ಅರ್ಥ ಏನು? FAB is minus of FBA. ಈ ಈಕ್ವೇಷನ್ ಸಿಕ್ತು. ಈ ಈಕ್ವೇಷನನ್ನು ಏನು ಮಾಡೋದು? ಇದೆಯಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ನೋಡೋಣ ಏನಂತ. ಡೆಲ್ಟಾ ಟಿ ಕ್ಯಾನ್ಸಲ್ ಮಾಡಿದ್ರೆ change in momentum in P is equal to and negative opposite of change in momentum in B. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ? ಏನು ಮಾಡಿದ್ದೀವಿ?
ಮೈನಸನ್ನು ಒಳಗೆ ತೊಗೊಂಡಿದ್ದೀವಿ. ಸೊ ಇದು ಮೈನಸ್ ಪಿ ಡ್ಯಾಶ್ ಪಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಪ್ಲಸ್ ಪಿ ಬೈ. ಏನಿಲ್ಲ ಅದು ಈ ಈಕ್ವೇಷನನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ದೀವಿ. ಈಗ ಇ ಡ್ಯಾಶ್ ಬಿ ಯನ್ನು ಲೆಫ್ಟ್ ತೊಗೊಂಡು ಪಿ ಎನ ರೈಟ್ ತೊಗೊಂಡು ಹೋದರೆ ಏನಾಗುತ್ತೆ, ಲೆಫ್ಟಲ್ಲಿ ಪಿ ಡ್ಯಾಶ್ ಎ ಪ್ಲಸ್ ಪಿ ಡ್ಯಾಶ್ ಬಿ, ಇದೇನಿದು ಮೊಮೆಂಟಮ್ ಆಫ್ ದ ಟೂ ಪಾರ್ಟಿಕಲ್ಸ್ ಆಫ್ಟರ್ ಕೊಲಿಷನ್. ರೈಟಲ್ಲಿ ಏನು ಪಿ ಎ ಪ್ಲಸ್ ಪಿ ಬಿ, ಇದು ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ಸ್ ಬಿಫೋರ್ ಕೊಲಿಷನ್. ಸೊ ಆಫ್ಟರ್ ಕೊಲಿಷನ್ ಮೊಮೆಂಟಮ್ಮು ಬಿಫೋರ್ ಕೊಲಿಷನ್ ಮೊಮೆಂಟಮ್ಮು ಸೇಮ್. ಏನು ಹೇಳ್ಬೋದು ಅದರಿಂದ, shows the total final momentum of the isolated system equals its initial momentum. So ಒಂದು ಐಸೋಲೇಟೆಡ್ ಸಿಸ್ಟಮಲ್ಲಿ ಫೈನಲ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಇನಿಷಿಯಲ್ ಮೊಮೆಂಟಮ್ ಅಂತ ಪ್ರೂವ್ ಮಾಡಿದ್ವಿ. 37ನೇ ಕ್ವೆಶ್ಚನ್. ಮೂವತ್ತೆಂಟನೇ ಕ್ವೆಶನ್ನು, ಇನೆಲಾಸ್ಟಿಕ್ ಕೊಲಿಷನ್ ಅಂದರೆ ಏನು, ವಾಟ್ ಈಸ್ ಮೆಂಟ್ ಬೈ ಇನೆಲಾಸ್ಟಿಕ್ ಕೊಲಿಷನ್, obtain the expression for the loss in kinetic energy in the case of completely inelastic collision in one dimension. So definition ಮತ್ತು ಒಂದು derivation. Inelastic collision ಅಂದರೆ ಏನು ಅಂತ ನೋಡೋಣ ಫಸ್ಟ್. A collision in which kinetic energy is not conserved. Kinetic energy is not conserved, ಅದು inelastic collision. Elastic collision ಅಂದರೆ it is conserved. ಕನ್ಸರ್ವ್ಡ್ ಅಂದರೆ ಏನು, ಇನಿಷಿಯಲಿ ಏನಿರುತ್ತೋ ಫೈನಲಿನೂ ಅದೇ ಇರುತ್ತೆ. ಕೊಲಿಷನ್ ಬಿಫೋರ್ ಕೊಲಿಷನ್ ಆಫ್ಟರ್ ಇಟ್ ಈಸ್ ಸೇಮ್. ಎ ಕೊಲಿಷನ್ ಇನ್ ವಿಚ್ ದ ಟೂ ಪಾರ್ಟಿಕಲ್ಸ್ ಮೂವ್ ಟುಗೆದರ್ ಆಫ್ಟರ್ ದ ಕೊಲಿಷನ್ ಈಸ್ ಕಾಲ್ಡ್ ಎ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್. ಸೊ ಎರಡೂ ಒಟ್ಟಿಗೆ ಮೂವ್ ಆದರೆ, ಅಟ್ಯಾಚ್ ಆಗಿ ಮೂವ್ ಆದರೆ ಅದಕ್ಕೆ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಅಂತ ಹೇಳ್ತೀವಿ. ಅದರ ಅರ್ಥ ಏನು, ಆಫ್ಟರ್ ಕೊಲಿಷನ್ ಬೋತ್ ಹ್ಯಾವ್ ಸೇಮ್ ವೆಲಾಸಿಟಿ, ಸೇಮ್ ಡೈರೆಕ್ಷನ್. ಈಗ ಅದನ್ನು ಪ್ರೂವ್ ಮಾಡೋಣ. ಏನು, ಡಿರೈವ್ ಮಾಡೋಣ. ಏನು, ಕೈನೆಟಿಕ್ ಎನರ್ಜಿ ಫಾರ್ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಇನ್ ಒನ್ ಡೈಮೆನ್ಷನ್, change in kinetic energy. So ತಗೊಳ್ಳೋದು ಮಾಸ್ m1 with initial velocity v1I collide with stationary mass m2. ಸೊ m2 ಅಂತ ಒಂದು ಆಬ್ಜೆಕ್ಟ್ ಇದೆ, ಅದು ಸ್ಟೇಷನರಿ ಅಂದರೆ ಅದು ಎಲ್ಲೂ ಹೋಗ್ತಾ ಇಲ್ಲ, ವೆಲಾಸಿಟಿ 0. ಅದಕ್ಕೆ m1 ಕೊಲೈಡ್ ಆಗುತ್ತೆ. m1 ವೆಲಾಸಿಟಿ ಏನು, ಈ v1I, ಅದು m1 ವೆಲಾಸಿಟಿ. ಆಫ್ಟರ್ ದ ಕೊಲಿಷನ್ ನಂತರ ಏನಾಗುತ್ತೆ, ಎರಡು ಫೈನಲ್ ವೆಲಾಸಿಟಿ ವಿ ಎಫ್ ಜೊತೆ ಮೂವ್ ಆಗುತ್ತೆ. ಸೊ ಬೋತ್ ಮಾಸಸ್ ಮೂವ್ ವಿತ್ ದ ಫೈನಲ್ ವೆಲಾಸಿಟಿ ವಿ ಎಫ್. ಯಾಕಂದರೆ ಇದು ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್. ಒಂದ್ಸಲಿ ಕೊಲಿಷನ್ ಆದಮೇಲೆ ಎರಡು ಒಟ್ಟಿಗೆ ಮೂವ್ ಆಗುತ್ತೆ. ಆ್ಯಸ್ ಮೊಮೆಂಟಮ್ ಇಸ್ ಕನ್ಸರ್ವ್ಡ್, ನಾವು ಹಿಂದಿನ ಕ್ವೆಶನ್ ನೋಡಿದ್ವಿ ಲೀನಿಯರ್ ಮೊಮೆಂಟಮ್ ಇಸ್ ಕನ್ಸರ್ವ್ಡ್ ಅಂತ. ಸೊ ಇನಿಷಿಯಲ್ ಮೊಮೆಂಟಮ್ ಈಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್. ನಾವು ಇನಿಷಿಯಲ್ ಮೊಮೆಂಟಮಲ್ಲಿ m2 ಟರ್ಮ್ ಇಲ್ಲ. ಯಾಕಂದರೆ m2 ಈಸ್ ಸ್ಟೇಷನರಿ, ಸೊ ಅದರ ವೆಲಾಸಿಟಿ 0, ಸೊ ಅದಕ್ಕೆ ಮೊಮೆಂಟಮ್ ಇಲ್ಲ. ದಿಸ್ ಈಸ್ ಇನಿಷಿಯಲ್ ಮೊಮೆಂಟಮ್, ದಿಸ್ ಈಸ್ ಫೈನಲ್ ಮೊಮೆಂಟಮ್. ಸೊ ಆ ಈಕ್ವೇಷನ್ ಯೂಸ್ ಮಾಡಿಕೊಂಡು ಫೈನಲ್ ವೆಲಾಸಿಟಿನ ಇನಿಷಿಯಲ್ ವೆಲಾಸಿಟಿಗೆ m1 ಬೈ m1 ಪ್ಲಸ್ m2 ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ ಅಂತ ತೋರಿಸ್ಬೋದು. ಏನು ಮಾಡಿದ್ದೀವಿ, ಈ m1 ಪ್ಲಸ್ m2ನ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬಂದಿದ್ದೀವಿ ಅಷ್ಟೆ.
ಯಾಕೆ ವಿ ಎಫ್ ಕಂಡುಹಿಡಿದ್ವಿ? ಯಾಕಂದರೆ ನಮಗೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಬೇಕಲ್ವಾ, ಅದಕ್ಕೆ ಇದನ್ನು ಕಂಡುಹಿಡಿದೀವಿ. ಈಗ ಲಾಸ್ ಇನ್ ಕೈನೆಟಿಕ್ ಎನರ್ಜಿ ಏನು ಅಂತ ನೋಡೋಣ. ಸೊ ಇನಿಷಿಯಲ್ ಕೈನೆಟಿಕ್ ಎನರ್ಜಿ ಮೈನಸ್ ಫೈನಲ್ ಕೈನೆಟಿಕ್ ಎನರ್ಜಿ. ಸೊ ಇನಿಷಿಯಲಿ M1 ಮಾತ್ರ ಮೂವ್ ಆಗ್ತಾ ಇದೆ, ಸೊ ಅದು ಮಾತ್ರ ಕೈನೆಟಿಕ್ ಎನರ್ಜಿ ಇರುತ್ತೆ. ಫೈನಲಿ M1 + M2 ಎರಡೂ ಮೂವ್ ಆಗ್ತಾ ಇದೆ, ಸೊ ಅದಕ್ಕೆ ಎರಡು ಒಟ್ಟಿಗೆ ಕೈನೆಟಿಕ್ ಎನರ್ಜಿ ಇರುತ್ತೆ. ಸೊ ಇದು ಈಕ್ವೇಷನ್, ಕೈನೆಟಿಕ್ ಎನರ್ಜಿ ಈಕ್ವೇಷನ್. ವಿ ಎಫ್ ಬದಲು ನಾವು ಏನು ಕಂಡುಹಿಡಿತೀವಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಈಕ್ವೇಷನ್ ಸಿಗುತ್ತೆ. ಸೊ ಇಲ್ಲೇನು ಮಾಡಿದ್ದೀವಿ, ಈ ವಿ ಎಫ್ ಬದಲು ಇದನ್ನು ಹಾಕಿದ್ದೀವಿ. ಇಲ್ಲಿ ನ್ಯೂಮರೇಟರಲ್ಲಿ M1² ಇದೆ, ಡಿನಾಮಿನೇಟರಲ್ಲಿ ಸ್ಕ್ವೇರ್ ಇಲ್ಲ. ಯಾಕೆ? ಯಾಕಂದರೆ 1² ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ಇಲ್ಲಿ M1 + M2 ಇದೆಯಲ್ಲ, ಅದಕ್ಕೆ. M1 ಕಾಮನ್ ತೊಗೊಂಡು M1V1² ಕಾಮನ್ ತೊಗೊಂಡ್ರೆ ಈ ಥರ ಎಕ್ಸ್ಪ್ರೆಷನ್ ಸಿಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಇದು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಥವಾ ಎಕ್ಸ್ಪ್ರೆಷನ್ ಫಾರ್ ಲಾಸ್ ಆಫ್ ಕೈನೆಟಿಕ್ ಎನರ್ಜಿ ಇನ್ ದ ಕೇಸ್ ಆಫ್ ಕಂಪ್ಲೀಟ್ಲಿ ಇನ್ಎಲಾಸ್ಟಿಕ್ ಕೊಲಿಷನ್ ಇನ್ ಒನ್ ಡೈಮೆನ್ಷನ್. ಓಕೆ, ಇದು 38ನೇ ಕ್ವೆಶ್ಚನ್. 39ನೇ ಕ್ವೆಶ್ಚನ್ನು ಮೊಮೆಂಟ್ ಆಫ್ ಇನರ್ಷಿಯಾ, ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಆ್ಯಂಡ್ ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್. ಇದನ್ನು ಮೂರನ್ನು ಮಾಡಿ ಹೇಳಿ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದರೆ ಏನು? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ is a quantity that determines torque. Torque ಅಂದರೆ rotational force for a desired angular acceleration about a rotational axis. ಇಲ್ಲೆಲ್ಲ ರೊಟೇಷನ್ಗೆ ಸಂಬಂಧಪಟ್ಟ ಟರ್ಮ್ಸ್ ಇದೆ. ಸೊ ಯೂಶಲಿ ನಾವು ರೊಟೇಷನ್ ಇಲ್ಲ ಲೀನಿಯರ್ ಮೋಷನ್ ಇದ್ದರೆ ಫೋರ್ಸ್ ಅಂತ ಹೇಳ್ತೀವಿ, ಅದೇ ರೊಟೇಷನ್ ಇದ್ದರೆ ಟಾರ್ಕ್ ಅಂತ ಹೇಳ್ತೀವಿ. ಲೀನಿಯರ್ ಮೋಷನ್ ಇದ್ದರೆ ಆಕ್ಸೆಲರೇಷನ್ ಅಂತ ಹೇಳ್ತೀವಿ, ರೊಟೇಷನ್ ಇದ್ದರೆ ಆ್ಯಂಗ್ಯುಲರ್ ಆಕ್ಸೆಲರೇಷನ್. ಲೀನಿಯರ್ ಮೋಷನ್ ಇದ್ದರೆ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ, ಅಥವಾ ಟೂ ಡೈರೆಕ್ಷನ್ಸ್, ಟು ಎಕ್ಸ್ ಆ್ಯಂಡ್ ವೈ ಮೋಷನ್ ಇನ್ ಎ ಪ್ಲೇನ್ ಅಂತ ಹೇಳ್ತೀವಿ. ರೊಟೇಷನ್ ಇದ್ದರೆ ರೊಟೇಷನಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಇದು ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ಲೈಕ್ ಮಾಸ್. ಸೊ ಲೀನಿಯರ್ ಮೋಷನ್ಗೆ ಏನು ಮಾಸ್ ಕೆಲಸ ಮಾಡುತ್ತೋ ಅದೇ ಕೆಲಸ ಮೊಮೆಂಟ್ ಆಫ್ ಇನರ್ಷಿಯಾ ಮಾಡುತ್ತೆ. ಇಟ್ ಈಸ್ ಸಿಮಿಲರ್ ಟು ಹೌ ಮಾಸ್ ಡಿಟರ್ಮಿನ್ಸ್ ದ ಫೋರ್ಸ್ ನೀಡೆಡ್ ಫಾರ್ ಎ ಡಿಸೈರ್ಡ್ ಆಕ್ಸಲರೇಷನ್. ಸೊ ಲೀನಿಯರ್ ಮೋಷನ್ನಲ್ಲಿ ಮಾಸ್ ಏನು ಕೆಲಸ ಮಾಡುತ್ತೋ F = ma ಅಂತ ಏನು ಬರಿತೀವಿ, ಅದೇ ಥರ ಮೊಮೆಂಟ್ ಆಫ್ ಇನರ್ಷಿಯಾ ಕೆಲಸ ಮಾಡುತ್ತೆ. ಬಟ್ ಇದರ ಡೆಫಿನಿಷನ್ ಏನು? ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ರಿಜಿಡ್ ಬಾಡಿ ಡೆಫಿನಿಷನ್ನು ಈ ಥರ ಬರಿತೀವಿ. I is a symbol for moment of inertia, sigma mi multiplied by ri². ಸ್ಮಾಲ್ ಐ, ಇಲ್ಲಿ ಇದು ಕ್ಯಾಪಿಟಲ್ ಐ. ಸ್ಮಾಲ್ ಐ ಅಂದರೆ ಏನು ನೋಡೋಣ. ಎನ್ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್. ನಂಬರ್ ಆಫ್ ಪಾರ್ಟಿಕಲ್ಸ್ ಅಂದರೆ ರಿಜಿಡ್ ಬಾಡಿ ಒಂದು ಪಾರ್ಟಿಕಲ್ ಅಲ್ಲ, ಸುಮಾರು ಪಾರ್ಟಿಕಲ್ ಇದೆ. ಟೋಟಲ್ ನಂಬರ್ ಆಫ್ ಪಾರ್ಟಿಕಲ್ಸ್ ಅದರಲ್ಲಿ ಎನ್ ಅಂತ. ಎಮ್ ಐ ಅಂದರೆ ಏನು? ಇಟ್ ಈಸ್ ಮಾಸ್ ಆಫ್ ದಿ ಐತ್ ಪಾರ್ಟಿಕಲ್. ಸೊ ಎನ್ ಪಾರ್ಟಿಕಲ್ಸಲ್ಲಿ ಐತ್ ಪಾರ್ಟಿಕಲ್ದು ಮಾಸು ಎಮ್ ಐ. ಸೊ M0 ಅಂದರೆ M1 ಅಂದರೆ ಫಸ್ಟ್ ಪಾರ್ಟಿಕಲ್ದು, M2 ಅಂದರೆ ಸೆಕೆಂಡ್ ಪಾರ್ಟಿಕಲ್ದು, M3 ಅಂದರೆ ಥರ್ಡ್ ಪಾರ್ಟಿಕಲ್ದು.
RI ಅಂದರೆ ಏನು? It is a perpendicular distance of the ith point of the body from the axis. ಏನು ಹಂಗಂದ್ರೆ ith ಪಾರ್ಟಿಕಲ್ಲು ಆಕ್ಸಿಸಿಂದ ಎಷ್ಟು ದೂರ ಇದೆ? R1 ಅಂದರೆ ಫಸ್ಟ್ ಪಾರ್ಟಿಕಲ್ ಎಷ್ಟು ದೂರ ಇದೆ, R2 ಅಂದರೆ ಸೆಕೆಂಡ್ ಪಾರ್ಟಿಕಲ್ ಎಷ್ಟು ದೂರ ಇದೆ, ಆ ಥರ. ಎಲ್ಲಿಂದ? ಆಕ್ಸಿಸಿಂದ. ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಈ ಈಕ್ವೇಷನ್ ಯೂಸ್ ಮಾಡ್ಕೊಂಡು ಸಿಗುತ್ತೆ. ನೀವು ಎಕ್ಸಾಮಲ್ಲಿ ಈ ಈಕ್ವೇಷನನ್ನು ಎಕ್ಸ್ಪ್ಲನೇಷನ್ ಬರೆದ್ರೆ ಫಸ್ಟ್ ಪಾರ್ಟ್ ಸಾಕು. ಈಗ ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಏನು ಅಂತ ನೋಡೋಣ. ಡೆಫಿನಿಷನ್ ಇದು: ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಪ್ಲೇನಾರ್ ಬಾಡಿ, ತಟ್ಟೆ ಥರ ಇರುವಂತಹ ಬಾಡಿ, ಅಬೌಟ್ ಅನ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ಇಟ್ಸ್ ಪ್ಲೇನ್ is equal to sum of its moments of inertia about two perpendicular axes concurrent with the perpendicular axis and lying in the plane of the body. ಸೊ ತುಂಬ ಇದರಲ್ಲಿ ಟರ್ಮ್ಸ್ ಎಲ್ಲ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಚಿತ್ರ ಬರೆಯೋಣ. ಇದು ಪ್ಲೇನರ್ ಬಾಡಿ, ತಟ್ಟೆ ಥರ ಇದೆ ಬಾಡಿ. ನಾವು ಏನು ಕಂಡುಹಿಡಿಬೇಕು? ಈ ಝೆಡ್ ಆಕ್ಸಿಸ್, ಇದರ ಆಕ್ಸಿಸ್ನ ಯೂಸ್ ಮಾಡಿಕೊಂಡು ಮೊಮೆಂಟ್ ಆಫ್ ಇನರ್ಷಿಯಾ ಕಂಡುಹಿಡಿಬೇಕು. ಸೊ ಇಟ್ ಈಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಸೊ ಝೆಡ್ ಆಕ್ಸಿಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಬಾಡಿ. ಅದನ್ನು ಕಂಡುಹಿಡಿಬೇಕಿದ್ರೆ ಇಟ್ ಈಸ್ ಅ ಸಮ್ ಆಫ್ ಮೊಮೆಂಟ್ಸ್ ಆಫ್ ಇನರ್ಷಿಯಾ ಆಫ್ ಟೂ ಪರ್ಪೆಂಡಿಕ್ಯುಲರ್ ಆಕ್ಸೀಸ್. ಸೊ ಯಾವುದಕ್ಕೆ? ಝೆಡ್ ಆಕ್ಸಿಸ್ಗೆ ಯಾವುದು ಪರ್ಪೆಂಡಿಕ್ಯುಲರ್ ಆಗಿದೆ? ಎಕ್ಸ್ ಆಗಿದೆ, ವೈ ಆಗಿದೆ. ಈ ಎಕ್ಸ್ ವೈ ಯಾವ ಥರ ಇದೆ? ಅದು ಯಾವ ಪ್ಲೇನಲ್ಲಿ ಬಾಡಿ ಇದೆಯೋ, ಈ ತಟ್ಟೆ ಥರ ಇರೋ ಬಾಡಿ ಯಾವ ಪ್ಲೇನಲ್ಲಿ ಇದೆಯೋ ಅದೇ ಪ್ಲೇನಲ್ಲಿ ಎಕ್ಸ್ ವೈ ಇದೆ. So the two perpendicular axes are lying in the same plane of the body. Pariyana detail. Consider the figure that shows a planar body. So tatte thara iruva body anna consider madana. In this figure, z axis is perpendicular to the body. ಹೌದಾ? ಯಾವ ಪಾಯಿಂಟು? ಪಾಯಿಂಟ್ ಓ. ಈ ಪಾಯಿಂಟ್ ಓ ಎಲ್ಲಿದೆಯೋ ಅದಕ್ಕೆ ಝೆಡ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಗಿದೆ. ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್ ಆರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್, ಅಂದರೆ ಅವುಗಳ ಮಧ್ಯ 90 ಡಿಗ್ರಿ ಇದೆ. ಇನ್ ದ ಪ್ಲೇನ್ ಆ್ಯಂಡ್ ದೇ ಆರ್ ಪಾಸಿಂಗ್ ಥ್ರೂ ಓ. ಸೊ ಎಕ್ಸು ವೈ ಓ ಆರಿಜಿನ್ ಮೂಲಕ ಹೋಗ್ತಾ ಇದೆ. ಅವೆರಡು ಮಧ್ಯೆ 90 ಡಿಗ್ರಿ ಇದೆ. ಪ್ಲಸ್ ಅದು ಆ ಬಾಡಿ ಯಾವ ತಟ್ಟೆ ಥರ ಇರೋ ಬಾಡಿ ಯಾವ ಪ್ಲೇನಲ್ಲಿ ಇದೆಯೋ ಅದೇ ಪ್ಲೇನಲ್ಲಿದೆ. ನಾವು ಆ್ಯಸ್ ಪರ್ ದ ಥಿಯರಮ್, ಅಂದರೆ ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಪ್ರಕಾರ ಐ ಝೆಡ್ ಈಸ್ ಈಕ್ವಲ್ ಟು ಐ ಎಕ್ಸ್ ಪ್ಲಸ್ ಐ ವೈ. ಅಂದರೆ ಅರ್ಥ ಏನು? ಈ ಪ್ಲೇನಾರ್ ಬಾಡಿ ಎಕ್ಸ್ ಆಕ್ಸಿಸ್ ಮೇಲೆ ಏನು ಮೊಮೆಂಟ್ ಆಫ್ ಇನರ್ಷಿಯಾ ಇದೆಯೋ ಅದನ್ನು ತಗೊಂಡು ವೈ ಆಕ್ಸಿಸ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಏನಿದೆಯೋ ಐ ವೈ, ಅವೆರಡನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಝೆಡ್ ಆಕ್ಸಿಸ್ಗೆ ಏನು ಮೊಮೆಂಟ್ ಆಫ್ ಇನರ್ಷಿಯಾ ಇದೆಯೋ ಅದು ಸಿಗುತ್ತೆ. ಅದು ಥಿಯರಮ್ ಆಫ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಅಂತ. ನೆಕ್ಸ್ಟು ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್ ಅಂತ ಇದೆ. ಇದು ಕೂಡ ಮೊಮೆಂಟ್ ಆಫ್ ಇನರ್ಷಿಯಾ ಟಾಪಿಕ್. ಇದು ಕೂಡ ಸ್ವಲ್ಪ ಫಸ್ಟ್ ಡೆಫಿನೇಷನ್ ನೋಡಿದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ನೋಡೋಣ. ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಎ ಬಾಡಿ, ಇಲ್ಲಿ ಬಾಡಿ ಆಯಿತಾ, ಪ್ಲೇನರ್ ಬಾಡಿ ಆಗಬೇಕು ಅಂತಿಲ್ಲ, ತಟ್ಟೆ ಆಗಬೇಕು ಅಂತಿಲ್ಲ. ಅಬೌಟ್ ಎನಿ ಆಕ್ಸಿಸ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಮೊಮೆಂಟ್ ಇನರ್ಷಿಯಾ ಆಫ್ ದ ಬಾಡಿ
about a parallel axis through its center of mass and the product of its mass and the square of the distance between the one chitra ನೋಡೋಣ. Using this diagram, we will be able to explain this theorem. So consider the figure that shows a rigid body of mass m. ಹಿಂದೆ ಪ್ಲೇನಾರ್ ಇತ್ತು, ಇಲ್ಲಿ ಪ್ಲೇನಾರ್ ಇರಬೇಕು ಅಂತಿಲ್ಲ. 3-dimensional rigid body ಇದೆ. In this figure, the z and the z dash axis are two parallel axes separated by a distance a. So ಈ z ಅನ್ನೋದು ಒಂದು ಆಕ್ಸಿಸ್ಸು, z dash ಅನ್ನೋದು ಅದಕ್ಕೆ ಪ್ಯಾರಲಲ್ ಆಗಿರುವಂಥ ಆಕ್ಸಿಸ್ಸು, ಅವುಗಳ ಮಧ್ಯ ಡಿಸ್ಟೆನ್ಸು a. O is the center of mass of the rigid body. O dash is A. So ಈ ರಿಜಿಡ್ ಬಾಡಿದು ಸೆಂಟರ್ ಆಫ್ ಮಾಸ್ ಈ O ಅಲ್ಲಿದೆ, ಅಂದರೆ Z ಅದ್ರ ಮೂಲಕ ಪಾಸ್ ಆಗ್ತಾ ಇದೆ. O ಡ್ಯಾಶ್ ಅಂದರೆ ಅದು Z ಡ್ಯಾಶ್ ಆಕ್ಸಿಸಲ್ಲಿರುವಂಥದ್ದು, ಅವುಗಳ ಮಧ್ಯ ಡಿಸ್ಟೆನ್ಸು A. Now, as per the theorem, ಯಾವ theorem? Theorem of parallel axis. Iz dash is Iz plus Ma square. Yeah. So theorem ನೋಡ್ಕೊಳ್ಳೋಣ. First, the moment of inertia of a body of about any axis ಇಲ್ಲಿ Z dash is equal to sum of the moment of inertia of the body about a parallel axis passing through its center of mass. So illi Z is the axis which is passing through center of mass and Iz is the moment of inertia about Z. So ಅದಕ್ಕೆ Iz ಬರ್ತಿದ್ದೀವಿ. ಆಮೇಲೆ ಪ್ರಾಡಕ್ಟ್ ಆಫ್ ಇಟ್ಸ್ ಮಾಸ್, ಸೊ m ಇದೆ, ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಆಕ್ಸಿಸ್. ಸೊ ಇಲ್ಲಿ ಟೂ ಪ್ಯಾರಲಲ್ ಆಕ್ಸಿಸ್ Z ಡ್ಯಾಶು ಮತ್ತು Z ಡಿಸ್ಟೆನ್ಸ್ ಏನು A, ಅದರ ಸ್ಕ್ವೇರ್ ಏನು A ಸ್ಕ್ವೇರ್, ಸೊ ಅದು Ma ಸ್ಕ್ವೇರ್. ಸೊ ಇದು ಥಿಯರಮ್ ಆಫ್ ಪ್ಯಾರಲಲ್ ಆಕ್ಸಿಸ್ ಎಕ್ಸ್ಪ್ಲನೇಷನ್. ಸೊ Iz ಏನಿಲ್ಲಿ ಮೊಮೆಂಟ್ ಆಫ್ ಇನರ್ಷಿಯಾ of the body about Z and Z dash axis respectively. So Iz Z axis to Iz dash Z dash axis to. ನಲವತ್ತನೇ ಕ್ವೆಶ್ಚನ್ ಹೋಗೋಣ. 40ನೇ ಕ್ವೆಶ್ಚನಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ಅ ಪಾಯಿಂಟ್ ಬಿಲೋ ದ ಸರ್ಫೇಸ್ ಆಫ್ ದಿ ಅರ್ತ್, ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಏನದ್ರ ಅರ್ಥ? ಸೊ ಇದು ಅರ್ತ್ ಸರ್ಫೇಸ್, ನಾವು ಅರ್ಥನ ಸ್ಪಿಯರ್ ಅಂತ ಅಸ್ಯೂಮ್ ಮಾಡ್ತೀವಿ. ಸೊ ಯಾವುದೋ ಒಂದು ಪಾಯಿಂಟ್ ಇದೆ M ಅಂತ, P ಅಂತ, ಅದು ಎಷ್ಟು ಆಳದಲ್ಲಿದೆ? D ಆಳದಲ್ಲಿದೆ. ಅರ್ಥದ ರೇಡಿಯಸ್ ಏನು ತೊಗೋತೀವಿ? RE ಅಂತ ತೊಗೋತೀವಿ. ಈ ಪಾಯಿಂಟ್ದು ಮಾಸು M ಅಂತ ತೊಗೋತಾ ಇದ್ದೀವಿ. ಆ ಪಾಯಿಂಟ್ ಏನು ಗ್ರಾವಿಟಿ, ಆ ಪಾಯಿಂಟಲ್ಲಿ ಏನು ಗ್ರಾವಿಟಿ ಇದೆ ನೋಡೋಣ. So consider a point mass m at depth d below the surface, so that its distance from center of the earth is Re minus d. So ಈ ಪಾಯಿಂಟ್ P ಅಂತ ಏನಿದೆ ಅದು ಮಾಸ್ m ಅಂತ ಹೇಳ್ತಾ ಇದ್ದೀವಿ. ಅದು ಭೂಮಿ ಮಧ್ಯದಿಂದ ಅದರ ಡಿಸ್ಟೆನ್ಸು Re ಮೈನಸ್ ಡಿ. ದಿ ಅರ್ತ್ ಕ್ಯಾನ್ ಬಿ ಥಾಟ್ ಆಫ್ ಆಸ್ ಬೀಯಿಂಗ್ ಕಂಪೋಸ್ಡ್ ಆಫ್ ಎ ಸ್ಮಾಲರ್ ಸ್ಫಿಯರ್ ಆಫ್ ರೇಡಿಯಸ್ Re minus d and a spherical shell of thickness d.
ಈ ಅರ್ಥನ ಎರಡು ಪಾರ್ಟಾಗಿ ತಿಳ್ಕೊಬೋದು. ಒಂದು ಒಳಗಿರೋದು ಸ್ಮಾಲರ್ ಸ್ಫಿಯರ್, ಅದರ ರೇಡಿಯಸ್ ಏನು RE - D. ಹೊರಗಡೆ ಶೆಲ್, ಅದರ ಥಿಕ್ನೆಸ್ಸು D. ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೊಂದು ಫಾರ್ಮುಲಾ ಇದೆ, ಇದಕ್ಕೊಂದು ಫಾರ್ಮುಲಾ ಇದೆ ಇನ್ ಟರ್ಮ್ಸ್ ಆಫ್ ಗ್ರಾವಿಟಿ. The force on M due to outer shell of thickness D is 0. ಸೊ ಒಂದು ಫಾರ್ಮುಲಾ ಏನು ಹೇಳುತ್ತೆ, ಅರ್ಥ ಒಳಗೆ ಅಥವಾ ಯಾವುದೇ ಪಾರ್ಟಿಕಲ್ ಒಳಗಿದ್ದರೆ ಆ ಹೊರಗಡೆ ಇರುವಂತಹ ಶೆಲ್ಲು ಅದರ ಮೇಲೆ ಏನೂ ಫೋರ್ಸು ಹಾಕಲ್ಲ ಅಂತ ಹೇಳುತ್ತೆ. ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು, ಆ ಒಳಗಿರೋದನ್ನು ಕನ್ಸಿಡರ್ ಮಾಡಬೇಕು. The force due to the smaller sphere of radius RE - D is as if the entire mass of the smaller sphere is concentrated at the center. So, ಇಲ್ಲಿ ಸೆಂಟರ್ ಏನು O. ಸೆಂಟರ್ ಇಲ್ಲಿ O. ಈ ಒಳಗಿರೋ ಗ್ರೇ ಸ್ಫಿಯರು ಏನಂತ ಕನ್ಸಿಡರ್ ಮಾಡ್ಬೋದು, ಅದರ ಫುಲ್ ಮಾಸು ಈ ಸೆಂಟ್ರಲ್ಲಿದೆ ಅಂತ ಅಸ್ಯೂಮ್ ಮಾಡ್ಬೋದು ನಾವು. ಇದನ್ನು ಅಸ್ಯೂಮ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಣ. ಈಗ ಫಸ್ಟ್ ನಾವು ಮಾಸ್ ಆಫ್ ಎ ಸ್ಫಿಯರ್ ಫಾರ್ಮುಲಾ ಡೆನ್ಸಿಟಿ ಮಲ್ಟಿಪ್ಲೈಡ್ ಬೈ ವಾಲ್ಯೂಮ್. ಆಯಿತಾ? ಸೊ ಇಟ್ ಇಸ್ ವಾಲ್ಯೂಮ್ ಮಲ್ಟಿಪ್ಲೈಡ್ ಬೈ ಡೆನ್ಸಿಟಿ. ಸ್ಫಿಯರ್ದು ವಾಲ್ಯೂಮ್ ಫಾರ್ಮುಲಾ ಏನು 4/3 πr³. ಸೊ ಅದರ ಅರ್ಥ ಡೆನ್ಸಿಟಿ ಕಾನ್ಸ್ಟೆಂಟ್ ಆಗಿದ್ದರೆ 4/π ಎನಿವೇ ಕಾನ್ಸ್ಟೆಂಟ್. ಏನು ಹೇಳ್ಬೋದು, ಮಾಸ್ ಇಸ್ ಪ್ರಪೋರ್ಷನಲ್ ಟು r³ ಅಟ್ ಕಾನ್ಸ್ಟೆಂಟ್ ಡೆನ್ಸಿಟಿ. ಅಂದರೆ ಒಂದು ರೇಡಿಯಸನ್ನು ನಾವು ಜಾಸ್ತಿ ಮಾಡ್ತಾ ಹೋದಂಗೆ ಅದರ ಮಾಸು ಕ್ಯೂಬ್ ಫಾರ್ಮುಲಾ ಅಪ್ಲೈ ಮಾಡಿ ಪಡಿಬೋದು. ಏನು ಮಾಡೋದು, MS ಅಂದರೆ ಈ ಒಳಗಿರೋ ಚಿಕ್ಕ ಸ್ಪಿಯರ್ ಅದರ ಮಾಸ್. ME ಅಂದರೆ ಫುಲ್ ಅರ್ತ್, ME ಅಂದರೆ ಫುಲ್ ದೊಡ್ಡ ಸ್ಪಿಯರ್ ಅದರ ಮಾಸ್. ಇವೆರಡು ರೇಷಿಯೋ ನಾವು ತೆಗೆದರೆ ದೇ ಹ್ಯಾವ್ ಟು ಬಿ ಪ್ರಪೋರ್ಷನಲ್ ಟು ದರ್ ರೇಡಿಯಸ್. ಸೊ MS ರೇಡಿಯಸ್ ಏನು RE - D, ಯಾಕಂದರೆ ಚಿಕ್ಕ ಸ್ಪಿಯರ್ ಅದು. ME ರೇಡಿಯಸ್ ಏನು RE, ಯಾಕಂದರೆ ಅದು ದೊಡ್ಡ ಸ್ಪಿಯರ್. ಸೊ ಈ ರೇಷಿಯೋ ಅದರ ಕ್ಯೂಬ್ ರೇಷಿಯೋಗೆ ಪ್ರಪೋರ್ಷನಲ್ ಆಗಿರುತ್ತೆ. ಯಾವುದು ರೇಡಿಯಸ್ದು ಕ್ಯೂಬ್ ರೇಷಿಯೋ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಅದರ ಅರ್ಥ ಈ MS ಅನ್ನು ನಾವು ME ಮಲ್ಟಿಪ್ಲೈಡ್ ಬೈ RE - D³ ಡಿವೈಡೆಡ್ ಬೈ RE³ ಅಂತ ಹೇಳ್ಬೋದು. ಇದನ್ನು ಮುಂದೆ ಯೂಸ್ ಮಾಡ್ತೀವಿ, ಅದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಫೋರ್ಸ್ ಆನ್ ಎ ಪಾಯಿಂಟ್ ಮಾಸ್, ಗ್ರಾವಿಟೇಷನ್ ಈಕ್ವೇಷನ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈಡ್ ಬೈ ಸ್ಮಾಲರ್ ಸ್ಪಿಯರ್ಸ್ ಮಾಸ್ ಮಲ್ಟಿಪ್ಲೈಡ್ ಬೈ ದ ಪಾರ್ಟಿಕಲ್ ಮಾಸ್ ಡಿವೈಡೆಡ್ ಬೈ ದ ಡಿಸ್ಟೆನ್ಸ್ ಸ್ಕ್ವೇರ್ ಅಲ್ವಾ? ಇದು ಗ್ರಾವಿಟೇಷನಲ್ ಲಾ. ಸೊ ನಾವಿಲ್ಲಿ ಸ್ಮಾಲರ್ ಮಾಸನ್ನು ಕಂಡುಹಿಡಿದಿದ್ದೀವಿ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು, MS ಅನ್ನು ME ಮತ್ತು ಈ ಈಕ್ವೇಷನ್ ಜೊತೆ ಸಬ್ಸ್ಟಿಟ್ಯೂಟ್ ಮಾಡೋದು. ಏನು ಮಾಡಿದ್ದೀವಿ, MS ಅನ್ನು ಈ ಎಕ್ಸ್ಪ್ರೆಷನ್ ಜೊತೆ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. MS ಬದಲು ಈ ಎಕ್ಸ್ಪ್ರೆಷನನ್ನು ಹಾಕಿದ್ದೀವಿ. ಇಲ್ಲಿ ಗಮನಿಸಿದ್ರೆ RE - D ಸ್ಕ್ವೇರ್ ಇದೆ, RE - D ಹೋಲ್ ಕ್ಯೂಬ್ ಇದೆ. ಸೊ
ಇಲ್ಲಿ 2 ಆರ್ ಇ ಮೈನಸ್ ಟಿ ಕ್ಯಾನ್ಸಲ್ ಆಗಿ ಬರೀ ಆರ್ ಇ ಮೈನಸ್ ಟಿ ಉಳ್ಕೊಳ್ಳುತ್ತೆ. ಆರ್ ಇ ಮೈನಸ್ ಟಿ ನ್ಯೂಮರೇಟ್ರಲ್ಲಿ, ಡಿನಾಮಿನೇಟ್ರಲ್ಲಿ ಆರ್ ಇ ಕ್ಯೂಬ್ ಉಳ್ಕೊಳ್ಳುತ್ತೆ. ಅದನ್ನು ಬರ್ಕೊಂಡ್ರೆ ಈಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದರೆ ಏನು? ಫೋರ್ಸ್ ಡಿವೈಡೆಡ್ ಬೈ ಮಾಸ್. ಸೊ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಫೋರ್ಸ್ ಡಿವೈಡೆಡ್ ಬೈ ಮಾಸ್ ಅಂತ ತಗೊಂಡ್ರೆ ಈ ಎಕ್ಸ್ಪ್ರೆಷನನ್ನು ಎಮ್ಮಿಂದ ಡಿವೈಡ್ ಮಾಡಿದ್ದೀವಿ ಅಷ್ಟೆ. ಇಲ್ಲಿ ಎಮ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೇನು ಉಳ್ಕೊಳುತ್ತೆ? ಈ ಎಕ್ಸ್ಪ್ರೆಷನ್ ಉಳ್ಕೊಳುತ್ತೆ. ಅದನ್ನು ನಾವು ಎರಡು ಭಾಗದಲ್ಲಿ ಸೆಪರೇಟ್ ಮಾಡ್ಬೋದು. ಒಂದು ಡಿ ಎಮ್ ಇ ಡಿವೈಡೆಡ್ ಬೈ ಆರ್ ಇ ಸ್ಕ್ವೇರ್ ಅಂತ, ಇನ್ನೊಂದು ಆರ್ ಇನ ಇಲ್ಲಿಟ್ಟಿದ್ದೀವಿ, ಮತ್ತು ನ್ಯೂಮರೇಟ್ರಲ್ಲಿರುವಂಥದ್ದು ಹಾಗೆ ಬಿಟ್ಟಿದ್ದೀವಿ. ಯಾಕೆ ಈ ಥರ ಮಾಡಿದ್ದೀವಿ ಅಂದರೆ ದಿಸ್ ಈಸ್ ಈಕ್ವಲ್ ಟು ಗ್ರಾವಿಟೇಷನ್ ಎಕ್ಸ್ಪೀರಿಯನ್ಸ್ಡ್ ಅಟ್ ಸರ್ಫೇಸ್. ಜಿ ಅಂತ ಏನು ಹೇಳ್ತೀವಿ, ಈ ಎಕ್ಸ್ಪ್ರೆಷನ್ನು ಈಸ್ ಈಕ್ವಲ್ ಟು ದಟ್. ಸೊ ನಮಗೆ ಗ್ರಾವಿಟೇಷನ್ ಅಟ್ ಡೆಪ್ತ್ ಈ ಥರ ಸಿಕ್ತು ಈಕ್ವೇಷನ್. ಅದನ್ನು ಈ ಥರ ಬರಿಬೋದು. ಇದು ಫೈನಲ್ ಆನ್ಸರ್. ಏನಿದ್ರ ಅರ್ಥ? ಆಸ್ ವಿ ಡೋ ಡೌನ್ ಬಿಲೋ ಅರ್ತ್ಸ್ ಸರ್ಫೇಸ್, ದಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ decreases by a factor of 1 minus d by re. ಇದು 40ನೇ ಕ್ವೆಶ್ಚನ್ ಆನ್ಸರ್. Thanks for watching. See you soon with a new video. Bye.